ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. ಗ್ಯಾರಂಟಿಯನ್ನು ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ. JDSನವ್ರಿಗೆ BJPಯವರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ಬಗ್ಗೆ ಅವ್ರಿಗೆ ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರ್ತರು ಅಂತ ಹೇಳೋದ ಗೊತ್ತಿಲ್ಲ. ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ ಇಲ್ಲ. ನಾವೀಗ ಅದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪಕ್ಷ ಎಲ್ಲವೂ ಸೇರಿ ತೀರ್ಮಾನ ಮಾಡಿದ್ರು. ಈಗ ಖರ್ಗೆಯವರು, ರಾಹುಲ್ ಗಾಂಧಿಯವರು, AICC ಮತ್ತು KPCC ಮತ್ತು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಕೊಟ್ಟಿರೋದು. ಒಂದು ಸೋಲು ಗೆಲುವಿನ ಮೇಲೆ ನಮ್ಮ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನು ಡಿಸೈಡ್ ಮಾಡಲಿಕ್ಕಾಗಲ್ಲ. ನಮಗೆ 136 ಜನ ಮ್ಯಾಂಡೇಟ್ರಿ ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಆವಾಗ ಕೊಟ್ಟ ಭರವಸೆಯನ್ನು ನಾವು ಜಾರಿಗೊಳಿಸಿದ್ದೀವಿ. ಇವತ್ತು ಪಾರ್ಲಿಮೆಂಟಲ್ಲಿ ಹಿನ್ನಡೆ ಆಯಿತು ಅಂತ ಹೇಳಿ ನಾವು ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ನಾಟ್ ರೈಟ್. ಮತ್ತು ಜೊತೆಗೆ 1 ಸೀಟಿಂದ 9 ಸೀಟಿಗೆ ನಾವು ಶಿಫ್ಟ್ ಆಗಿದ್ದೀವಿ. ಸೊ ಕರ್ನಾಟಕದಲ್ಲೂ ಸಹ ನಾವು ಕಳೆದ ಬಾರಿ DK ಸುರೇಶ್ ಒಬ್ಬರೇ MP ಆಗಿದ್ದು, ಈಗ 9 ಗೆದ್ದಿದ್ದೀವಿ, 8+ ಆಗಿದೆ. ವೋಟಿಂಗ್ ಪರ್ಸೆಂಟೇಜು 3% ಜಾಸ್ತಿ ಇದೆ. ನಮ್ಮ ಹಳೆ ಮೈಸೂರಿನಲ್ಲಿ ನಮಗೆ ಹೆಚ್ಚು ಹೈದರಾಬಾದ್, ಮುಂಬೈ, ಕರ್ನಾಟಕ ಮತ್ತು ಹಳೆ ಮೈಸೂರಿನಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಹಿನ್ನಡೆ ಆಗಿದೆ. ನೋಡೋಣ, ಕೂತು ಯೋಚನೆ ಮಾಡ್ತೀವಿ, ವಿಮರ್ಶೆ ಮಾಡೋಣ. ಮಂಡ್ಯದಲ್ಲಿ ನಿಮ್ಮ ಓವರ್ ಕಾನ್ಫಿಡೆನ್ಸು, 7 ಜನ ಶಾಸಕರಿದ್ದೀವಿ, 2 ಜನ ಪರಿಷತ್ ಸದಸ್ಯರಿದ್ದೀವಿ, ನಾವು ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. ಗ್ಯಾರಂಟಿಯನ್ನು ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ. JDSನವ್ರಿಗೆ BJPಯವರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ಬಗ್ಗೆ ಅವ್ರಿಗೆ ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರ್ತರು ಅಂತ ಹೇಳೋದ ಗೊತ್ತಿಲ್ಲ. ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ ಇಲ್ಲ. ನಾವೀಗ ಅದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪಕ್ಷ ಎಲ್ಲವೂ ಸೇರಿ ತೀರ್ಮಾನ ಮಾಡಿದ್ರು. ಈಗ ಖರ್ಗೆಯವರು, ರಾಹುಲ್ ಗಾಂಧಿಯವರು, AICC ಮತ್ತು KPCC ಮತ್ತು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಕೊಟ್ಟಿರೋದು. ಒಂದು ಸೋಲು ಗೆಲುವಿನ ಮೇಲೆ ನಮ್ಮ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನು ಡಿಸೈಡ್ ಮಾಡಲಿಕ್ಕಾಗಲ್ಲ. ನಮಗೆ 136 ಜನ ಮ್ಯಾಂಡೇಟ್ರಿ ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಆವಾಗ ಕೊಟ್ಟ ಭರವಸೆಯನ್ನು ನಾವು ಜಾರಿಗೊಳಿಸಿದ್ದೀವಿ. ಇವತ್ತು ಪಾರ್ಲಿಮೆಂಟಲ್ಲಿ ಹಿನ್ನಡೆ ಆಯಿತು ಅಂತ ಹೇಳಿ ನಾವು ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ನಾಟ್ ರೈಟ್. ಮತ್ತು ಜೊತೆಗೆ 1 ಸೀಟಿಂದ 9 ಸೀಟಿಗೆ ನಾವು ಶಿಫ್ಟ್ ಆಗಿದ್ದೀವಿ. ಸೊ ಕರ್ನಾಟಕದಲ್ಲೂ ಸಹ ನಾವು ಕಳೆದ ಬಾರಿ DK ಸುರೇಶ್ ಒಬ್ಬರೇ MP ಆಗಿದ್ದು, ಈಗ 9 ಗೆದ್ದಿದ್ದೀವಿ, 8+ ಆಗಿದೆ. ವೋಟಿಂಗ್ ಪರ್ಸೆಂಟೇಜು 3% ಜಾಸ್ತಿ ಇದೆ. ನಮ್ಮ ಹಳೆ ಮೈಸೂರಿನಲ್ಲಿ ನಮಗೆ ಹೆಚ್ಚು ಹೈದರಾಬಾದ್, ಮುಂಬೈ, ಕರ್ನಾಟಕ ಮತ್ತು ಹಳೆ ಮೈಸೂರಿನಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಹಿನ್ನಡೆ ಆಗಿದೆ. ನೋಡೋಣ, ಕೂತು ಯೋಚನೆ ಮಾಡ್ತೀವಿ, ವಿಮರ್ಶೆ ಮಾಡೋಣ. ಮಂಡ್ಯದಲ್ಲಿ ನಿಮ್ಮ ಓವರ್ ಕಾನ್ಫಿಡೆನ್ಸು, 7 ಜನ ಶಾಸಕರಿದ್ದೀವಿ, 2 ಜನ ಪರಿಷತ್ ಸದಸ್ಯರಿದ್ದೀವಿ, ನಾವು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. ಗ್ಯಾರಂಟಿಯನ್ನು ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ. JDSನವ್ರಿಗೆ BJPಯವರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ಬಗ್ಗೆ ಅವ್ರಿಗೆ ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರ್ತರು ಅಂತ ಹೇಳೋದ ಗೊತ್ತಿಲ್ಲ. ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ ಇಲ್ಲ. ನಾವೀಗ ಅದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪಕ್ಷ ಎಲ್ಲವೂ ಸೇರಿ ತೀರ್ಮಾನ ಮಾಡಿದ್ರು. ಈಗ ಖರ್ಗೆಯವರು, ರಾಹುಲ್ ಗಾಂಧಿಯವರು, AICC ಮತ್ತು KPCC ಮತ್ತು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಕೊಟ್ಟಿರೋದು. ಒಂದು ಸೋಲು ಗೆಲುವಿನ ಮೇಲೆ
ನಮ್ಮ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನು ಡಿಸೈಡ್ ಮಾಡಲಿಕ್ಕಾಗಲ್ಲ. ನಮಗೆ 136 ಜನ ಮ್ಯಾಂಡೇಟ್ರಿ ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಆವಾಗ ಕೊಟ್ಟ ಭರವಸೆಯನ್ನು ನಾವು ಜಾರಿಗೊಳಿಸಿದ್ದೀವಿ. ಇವತ್ತು ಪಾರ್ಲಿಮೆಂಟಲ್ಲಿ ಹಿನ್ನಡೆ ಆಯಿತು ಅಂತ ಹೇಳಿ ನಾವು ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ನಾಟ್ ರೈಟ್. ಮತ್ತು ಜೊತೆಗೆ 1 ಸೀಟಿಂದ 9 ಸೀಟಿಗೆ ನಾವು ಶಿಫ್ಟ್ ಆಗಿದ್ದೀವಿ. ಸೊ ಕರ್ನಾಟಕದಲ್ಲೂ ಸಹ ನಾವು ಕಳೆದ ಬಾರಿ ಡಿ ಕೆ ಸುರೇಶ್ ಒಬ್ಬರೇ MP ಆಗಿದ್ದು, ಈಗ 9 ಗೆದ್ದಿದ್ದೀವಿ, 8+ ಆಗಿದೆ. ವೋಟಿಂಗ್ ಪರ್ಸೆಂಟೇಜು 3% ಜಾಸ್ತಿ ಇದೆ. ನಮ್ಮ ಹಳೆ ಮೈಸೂರಿನಲ್ಲಿ ನಮಗೆ ಹೆಚ್ಚು ಹೈದರಾಬಾದ್, ಮುಂಬೈ, ಕರ್ನಾಟಕ ಮತ್ತು ಹಳೆ ಮೈಸೂರಿನಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಹಿನ್ನಡೆ ಆಗಿದೆ. ನೋಡೋಣ, ಕೂತು ಯೋಚನೆ ಮಾಡ್ತೀವಿ, ವಿಮರ್ಶೆ ಮಾಡೋಣ. ಮಂಡ್ಯದಲ್ಲಿ ನಿಮ್ಮ ಓವರ್ ಕಾನ್ಫಿಡೆನ್ಸು, 7 ಜನ ಶಾಸಕರಿದ್ದೀವಿ, 2 ಜನ ಪರಿಷತ್ ಸದಸ್ಯರಿದ್ದೀವಿ, ನಾವು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.